ಇವತ್ತಿನ ಸಂಚಿಕೆಯಲ್ಲಿ ರಾಣಿಗೆ ಅಪ್ಪ ಯಾರು ಅಂತ ಗೊತ್ತಾಗೋ ಟೈಮು ಹತ್ರ ಬಂದೇ ಬಿಡ್ತು. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವತ್ತು ಕೊನೆವರೆಗೂ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿದೆ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇನ್ನೇನು ಇಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಸೊ ಹೇಳು, ನಾನೇ ಅಪ್ಪ ಅಂತೇಳಿ ರಾಣಿಗೆ ಹೇಳು ಅಂತೇಳಿ ಬಾಲ ತುಂಬಾ ಕನ್ವಿನ್ಸ್ ಮಾಡ್ತಾನೆ. ಸತ್ಯನಿಗೆ ಕೈ ಮುಗಿತಾನೆ, ಕಾಲಿಗೆ ಬೀಳ್ತಾನೆ. ಯಾಕೋ ಈ ರೀತಿ ಮಾಡಿದೆ, ನಮ್ಮಿಬ್ಬರನ್ನ ಯಾಕೆ ಈ ಥರ ದೂರ ಮಾಡ್ತಿದ್ಯಾ? ತಂದೆ ಮಗಳನ್ನ ಯಾಕೆ ನಿನ್ಗೇನು ಸಿಗುತ್ತೆ ಅಂದರೆ ನೀನು ಮಾಡಿರೋದು ಒಂದಾ ಎರಡಾ, ಏನು ಸಿಗುತ್ತೆ ಅಂತ ಮತ್ತೆ ಕೇಳ್ತಿದ್ಯಲ್ಲ, ನಿನಗೇನು ಅನ್ಸೋದಿಲ್ವ ಬಾಲ ಅಂತ ಹೇಳ್ಬಿಟ್ಟು ಸತ್ಯನ ಬಾಯಿಗೆ ಬಂದಂಗೆ ಬೈತಾರೆ. ನೋಡು, ನಾನು ಮಾಡಿರೋದು ತಪ್ಪೇ, ನಾನು ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತಾಗಿದೆ. ಏನೋ ಒಂದು ಗೊತ್ತಿಲ್ಲದಲ್ಲೇ ಗೊತ್ತಿದ್ದು ಆಗೋಗ್ಬಿಟ್ಟಿದೆ. ಪ್ಲೀಸ್ ಸತ್ಯ, ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡ ಸತ್ಯ ಅಂಥೇಳಿ ತುಂಬಾ ಕನ್ವಿನ್ಸ್ ಮಾಡ್ತಾನೆ. ಆಗ ಸತ್ಯ ಇದ್ಕೊಂಡು ಒಂದು ಮಾತು ಹೇಳ್ತಾನೆ, ನಾನು ಹೇಳ್ತೀನಿ ಅಂತ ಅಂದ ತಕ್ಷಣ ಬಾಲ ತುಂಬಾ ಖುಷಿಯಾಗಿಬಿಡ್ತಾನೆ. ಸೊ ನಿನಗೆ ಅಪ್ಪ ಯಾರು ಅಂತ ಅವಳು ರಾಣಿ ಕೇಳ್ತಾ ಇದ್ಲು. ಈ ವಿಷಯನ ನಿಮ್ಮಪ್ಪ ಇವರೇ ಅಂತ ಹೇಳ್ತೀನಿ, ಆದರೆ ಅದ್ರ ಜೊತೆ ಇನ್ನೊಂದು ಸತ್ಯ ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಬಾಲ ಇದ್ಕೊಂಡು ತುಂಬಾ ಶಾಕ್ ಆಗ್ತಾರೆ. ಏನಿರ್ಬೋದು ಇನ್ನೊಂದು ಸತ್ಯ ಅಂತ ಹೇಳ್ಬಿಟ್ಟು. ಇನ್ನೊಂದು ಸತ್ಯ ಏನು ಹೇಳ್ತೀನಿ ಗೊತ್ತಾ? ಇದಕ್ಕೆಲ್ಲ ನೀನು ನಿಮ್ಮಮ್ಮ 10 ವರ್ಷದಿಂದ ಜೈಲಲ್ಲಿ ಇದ್ರಲ್ವಾ, ಇದಕ್ಕೆಲ್ಲ ನಿಮ್ಮಪ್ಪನೇ ಕಾರಣ, ನಿಮ್ಮಪ್ಪನೇ ಸಾಕ್ಷಿ ಹೇಳ್ಬಿಟ್ಟು ನಿಮ್ಮನ್ನು ಜೈಲಿಗೆ ಹಾಕಿದ್ದು ಅಂತ ಕೂಡ ಸತ್ಯ ಹೇಳ್ತೀನಿ ಅಂತ ಅಂದ ತಕ್ಷಣ ಅಲ್ಲೇ ತುಂಬಾ ಶಾಕ್ ಆಗಿ ಬಿದ್ದೋಗ್ಬಿಡ್ತಾನೆ ಬಾಲ. ಸೊ ಹಂಗಂದ ತಕ್ಷಣ, ನೋಡು ನನ್ನ ತಂಗಿ ಮಗಳ ಸವಾಸಕ್ಕೆ ನೀನು ಬರಬೇಡ. ನೋಡು, ಈಗ ಫ್ರೆಂಡಾಗಿ ಇದ್ದುಬಿಡು, ಸುಮ್ಮನೆ ಅವಳ ಬೆಳೆಯೋದನ್ನ ನೋಡಿಕೊಂಡು ಇದ್ದುಬಿಡು, ಅವಳ ಸುದ್ದಿಗೆ ನೀನು ಬರೋಕ್ಕೆ ಹೋಗಬೇಡ ಅಂತೇಳಿ ವಾರ್ನಿಂಗ್ ಕೊಟ್ಟು ಹೊರಟೋಗ್ಬಿಡ್ತಾನೆ ಸತ್ಯಣ್ಣ. ಸೊ ಪಾಪ ಬಾಲನ್ಗಳಂತೂ ನೋಡೋಕ್ಕೆ ಆಗ್ತಾರಲ್ಲ. ಇವನು ತುಂಬಾ ಸಮಾಧಾನ ಮಾಡ್ತಾನೆ ಗೂಗ್ಲಿ. ಆದರೂ ಕೂಡ ತುಂಬಾ ನೊಂದ್ಕೊಂಡು ಅಳ್ತಾ ಇರ್ತಾನೆ. ನಾನು ಎಂಥ ಪಾಪ ಮಾಡಿದ್ನೋ, ನನಗೆ ಯಾಕೋ ಈ ಥರ ಕರ್ಮ, ನನ್ನ ಮಗಳು ನನ್ನ ಜೊತೆ ಬಂದು ಫ್ರೆಂಡ್ ಅಂತ ಇದ್ರೂ ಕೂಡ ನನ್ನ ಮಗಳು ಇವಳು ಅಂತಲೇ ಗೊತ್ತಾಗಲಿಲ್ವಲ್ಲ, ನಾನು ಏನು ಇಂಥ ಪಾಪ ಮಾಡಿದ್ದೀನಿ, ನನ್ನ ಮಗಳು ನನಗೆ ಸಿಗೋದೇ ಇಲ್ವಾ, ನನ್ನ ಮಗಳು ನನ್ನ ಅಪ್ಪ ಅಂತ ಒಪ್ಕೊಳ್ಳೋದೇ ಇಲ್ವಾ ಹಾಗಿದ್ರೆ ಅಂತ ಹೇಳ್ಬಿಟ್ಟು ತುಂಬಾ ಅಳ್ತಾ ಇರ್ತಾನೆ. ಇನ್ನು ಗೂಗಲ್ ಇದ್ಕೊಂಡು ಯೋಚನೆ ಮಾಡಬೇಡ ಅಣ್ಣ, ನೋಡು ಅವಳು ತುಂಬ ಒಳ್ಳೆಯವಳು, ತುಂಬ ಅರ್ಥ ಮಾಡ್ಕೊಳೋ ಹುಡುಗಿ ಅವಳು, ನೀನು ನಡೆದಿರೋ ವಿಷಯನೆಲ್ಲ ಹೇಳು, ಅವಳು ಒಪ್ಕೊಂತಾಳಂತ ಗೂಗ್ಲಿ ಕೂಡ ಹೇಳ್ತಾನೆ. ಯಾವ ಮಕ ಹೊತ್ಕೊಂಡು ಹೋಗ್ಲೋ ಅವಳ ಮುಂದಕ್ಕೆ ನಾನೇ ನಿಮ್ಮಪ್ಪ ಅಂತ ಹೇಳಿ ಯಾವ ಧೈರ್ಯದಿಂದ ಹೋಗಲಿ, ನಾನು ನಿಮ್ಮ ಅಮ್ಮನ್ನ ಜೈಲಿಗೆ ಹಾಕ್ಸಿದ್ದೆ ಅಂತ ಹೇಳಿ ಅವಳಿಗೆ ಏನಾದ್ರು ಗೊತ್ತಾಯಿತು ಅಂತಂದರೆ ನನ್ನ ಸುಮ್ಮನೆ ತಪ್ಪು ತಿಳ್ಕೊಳ್ಳಲ್ವೇನೋ, ಅವಳು ತಪ್ಪು ತಿಳ್ಕೊಳ್ಳೋದಲ್ಲ, ನನ್ನ ದ್ವೇಷ ಮಾಡಲ್ವ ನನ್ನ ಮಗಳು ಅಂತೇಳಿ ತುಂಬಾ ಅಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಸತಿ ಇವತ್ತು ಹೊರ ಟೈಮು. ಸೊ ಕಾವೇರಿ ಒಂದು ಹತ್ರ ಮಗುನ ಕರ್ಕೊಂಡು ಬಂದು ನಿಂತಿರ್ತಾಳೆ, ಸತ್ಯಣ್ಣ ಕಾವೇರಿ ಇಬ್ಬರು. ಸೊ ಅವಳಿಗೆ ಒಂದಿಷ್ಟು ವಿಷಯಗಳನ್ನ ಇವತ್ತು ಅರ್ಥ ಮಾಡಿಸ್ಬೇಕಂತ ಕರ್ಕೊಬಂದಿರ್ತಾರೆ. ಅದನ್ನು ಅಮ್ಮ ಯಾಕಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಕೇಳಿದಾಗ, ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕಂದ ಅಂದಾಗ ರಾಣಿನೇ ಹೇಳ್ಬಿಡ್ತಾಳಮ್ಮ, ನನಗೆ ಗೊತ್ತು ನನ್ನ ಹತ್ರ ಏನು ಮಾತಾಡಬೇಕು ಅಂತ, ನಾಳೆ ನೀವು ಬೇರೆ ಜೈಲಿಗೆ ಹೋಗ್ತೀಯಲ್ವಾ, ನಾನು ತುಂಬ ಹುಷಾರಾಗಿರಬೇಕು, ಮತ್ತು ನನಗೆ ತೊಂದರೆ ಕೊಟ್ಟಿರೋರು ನಿನಗೂ ತೊಂದರೆ ಕೊಡ್ತಾರೆ ಪುಟ್ಟ ಅಂತ ಹೇಳಿ ಕರ್ಕೊಂಡು ಬಂದಿದ್ಯಲ್ಲೇನಮ್ಮ ಅಂದಾಗ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡು ತಳ್ಕೊಂಡು ನೋಡಿ ಕಾವೇರಿ ನಿನ್ನ ಮಗಳು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಅಮ್ಮ ಇನ್ನೊಂದು ವಿಷಯ ಗೊತ್ತಾ ಅಮ್ಮ, ಈಗ ನಿನ್ನ ನೀರಲ್ಲಿ ಯಾರೋ ತೊಂದರೆ ಕೊಟ್ರಲ್ವಾ, ಆ ನೀರಲ್ಲಿ ತೊಂದರೆ ಕೊಟ್ಟಿರೋರು ನನಗೂ ಕೂಡ ತೊಂದರೆ ಕೊಡಬಾರ್ದು ಅಂತೇಳಿ ನನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ, ನಾನು ಯಾವುದೇ ಹಠ ಮಾಡಲ್ಲಮ್ಮ, ಖಂಡಿತ ಹಠ ಮಾಡಲ್ಲ, ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ. ಮಾವ ನೀನು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ ನಾನು ಅಮ್ಮ, ನಾನೇನು ಹಠ ಮಾಡಲ್ಲಮ್ಮ, ಖಂಡಿತ ಹೋಗ್ತೀನಿ, ನನಗೆ ಯಾವ ತೊಂದರೆ ಆಗಬಾರ್ದಂತ ತಾನೇ ನೀವು ಇದನ್ನ ಹೇಳೋಕ್ಕೆ ತಾನೇ ಕರ್ಕೊಂಡು ಬಂದಿದ್ದೀರಂತ ಅವಳೇ ಎಲ್ಲ ಹೇಳ್ತಾಳೆ. ಅವಳಿಗೆ ತುಂಬಾ ನೋವಾಗುತ್ತೆ. ನೋಡು ಕಂದ, ನನ್ನ ಮನಸ್ಸಲ್ಲಿರೋದನ್ನ ನೀನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀಯ ಅಂತ, ನೀನು ತುಂಬ ಬುದ್ಧಿವಂತಿ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು ಕಂದ, ಆದರೆ ನೀನು ತುಂಬ ಹುಷಾರಾಗಿರಬೇಕು ಅಂತ ಕೂಡ ಹೇಳಿ. ಸೊ ಇನ್ನೊಂದು ಸತ್ಯನ ಹೇಳಬೇಕು ಕಂದ ಇವತ್ತು ನಿನಗೆ ಅಂತೇಳಿ ಹೇಳಿದಾಗ, ಅಮ್ಮ ಅದೇನಮ್ಮ ಅಂತೇಳಿ ಕೇಳ್ತಾಳೆ. ನಿಮ್ಮ ಅಪ್ಪನ ವಿಷಯ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ, ಹಾಂ ಅಪ್ಪನ ವಿಷಯ ಹೇಳ್ತೀಯ ಇವತ್ತು ಅಂತ ಹೇಳಿದಾಗ, ಹೌದು ನೀನು ಅವಾಗನಿಂದ ಅಪ್ಪ ಯಾರು ಅಂತ ಕೇಳ್ತಿದ್ದೀಯಲ್ಲ, ಆ ವಿಷಯನ ಇವತ್ತು ನಿನ್ನ ಹತ್ರ ಹೇಳ್ತೀನಿ ನಾನು ಅಂತ ಹೇಳಿದಾಗ, ಅಮ್ಮ ಪ್ಲೀಸ್ ಅಮ್ಮ ಹೇಳಮ್ಮ ಅಂತ ಹೇಳ್ಬಿಟ್ಟು ಅವಳು ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಖುಷಿಯಿಂದನೇ ಕೇಳ್ತಾಳೆ.
ಸೊ ಇನ್ನು ಸತ್ಯನೂ ಅಷ್ಟೇ, ಮಮ್ಮ ಇವತ್ತು ಅಪ್ಪನ ವಿಷಯ ಹೇಳ್ತಾರಂತೆ ಅಮ್ಮ, ಅಪ್ಪನ ವಿಷಯ ಹೇಳ್ತಾರಂತೆ ಅಮ್ಮ ಅಂತೇಳಿ ಆ ಮಗು ಖುಷಿ ಅಂತೂ ಹೇಳೋಕ್ಕೆ ಆಗ್ತಾರಲ್ಲ ಅಷ್ಟೊಂದು ಖುಷಿ ಪಡ್ತಾಳೆ. ಕಾವೇರಿ ಏನು ಮಾಡೋಕ್ಕೆ ಹೊಟ್ಟಿದ್ಯಾ ನೀನು ಅಂತ ಸತ್ಯಣ್ಣ ಹೇಳಿದಾಗ, ನೋಡು ಅಣ್ಣ ಯಾವತ್ತಿದ್ರೂ ಒಂದಿನ ಈ ವಿಷಯ ಗೊತ್ತಾಗಲೇಬೇಕು, ಈಗಲೇ ಗೊತ್ತಾಗಲಿ ಬಿಡೋಣ, ಹೇಳ್ತೀನಿ ನಾನು ಅಂತೇಳಿ ಕಾವೇರಿ ಡಿಸಿಷನ್ ತೊಗೊಂಡೇ ಬಿಡ್ತಾಳೆ. ಸೊ ನೋಡಮ್ಮ ಈಗ ಹೇಳ್ತೀನಿ ನಿಮ್ಮಪ್ಪ ಯಾರು ಅಂತ, ಅದನ್ನು ನೀನು ಕೇಳಿಕೊಂಡು ತಟ್ಕೊತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಹೇಳ್ತೀನಿ ಅಂತ ಕೂಡ ಹೇಳಿ ಶುರು ಮಾಡ್ಕೊತಾಳೆ. ನೋಡು ಕಂದ, ಇಷ್ಟು ವರ್ಷ ನಾನು 10 ವರ್ಷಗಳ ಕಾಲ ಜೈಲಲ್ಲಿದ್ದೆ, ನೀನು ಕೂಡ ಜೈಲಲ್ಲೇ ಹುಟ್ಟಿ ಜೈಲಲ್ಲೇ ಬೆಳೆದೆ 10 ವರ್ಷ. ನಮ್ಮಿಬ್ಬರು ಈ ಕೆಟ್ಟ ಪರಿಸ್ಥಿತಿಗೆ ಯಾವುದೇ ನಾನು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಏನೂ ಮಾಡಿಲ್ಲ, ಆದರೂ ನನ್ನ ಜೈಲಿಗೆ ಹಾಕ್ಸಿದ್ದು ನಿಮ್ಮಪ್ಪನೇ ಕಂದ. ಅದು ಸಾಕ್ಷಿ ಹೇಳಿಬಿಟ್ಟು ಜೈಲಿಗೆ ಹಾಕ್ಸಿದ್ದೆ ನಿಮ್ಮಪ್ಪ ಅಂತ ಹೇಳಿದಾಗ, ಅಮ್ಮ ಏನಮ್ಮ ಹೇಳ್ತಿದ್ದೀಯ ನೀನು ಅಂದಾಗ, ಹೌದು ಅಂತ ಅಂದಾಗ, ಅಯ್ಯೋ ನಿಮ್ಮ ಅಪ್ಪನ ಸುದ್ದಿ ಇನ್ನೂ ಹೇಳಬೇಕಾ ನಿನಗೆ, ಯಾರು ಅಂತಲೂ ಹೇಳಬೇಕಾ, ಎಲ್ಲಿದ್ದಾರಂತಲೂ ಹೇಳಬೇಕಾ, ಏನು ಕೆಲಸ ಮಾಡ್ತಾರಂತಲೂ ಹೇಳಬೇಕಾ ಅಂದಾಗ ರಾಣಿಗೆ ತುಂಬಾ ಕೋಪ ಬಂದ್ಬಿಟ್ಟು, ಬೇಡಮ್ಮ ಅಪ್ಪನ ಸುದ್ದಿ ನನಗೆ ಹೇಳಬೇಡ, ಅಂತ ಕೆಟ್ಟವ್ರನ್ನ ನಾನು ಯಾವತ್ತೂ ಕ್ಷಮಿಸೋದೇ ಇಲ್ಲ, ಅವ್ರ ಸುದ್ದಿ ನನ್ನ ಹತ್ರ ಹೇಳೋಕ್ಕೂ ಹೋಗಬೇಡ ಅಂತ ಹೇಳ್ಬಿಟ್ಟು ಕಿರ್ಚಾಡ್ಬಿಡ್ತಾಳೆ ರಾಣಿ. ಹಂಗಂದ ತಕ್ಷಣವೇ ಇಲ್ಲ ನೋಡು ಹೇಳ್ತೀನಿ ಅಂತ ಅಂದಾಗ ಕಾವೇರಿ, ಇಲ್ಲ ನನಗೇನು ಬೇಡ, ಅಪ್ಪ ಅಮ್ಮ ಎರಡೂ ನೀನೇನೆ, ಯಾವಾಗಲೂ ನನಗೊಂದು ಮಾತು ಹೇಳ್ತಿದ್ದೆ, ಅಪ್ಪ ಅಮ್ಮ ಎರಡೂ ನಾನೇ ಅಂತ ಹೇಳ್ಬಿಟ್ಟು, ಈಗ ಅಪ್ಪ ಅಮ್ಮ ನೀನೇ ಅಮ್ಮ ನನಗೆ, ನಾನು ಇನ್ಯಾವತ್ತೂ ಅಪ್ಪನ ಬಗ್ಗೆ ಕೇಳಲ್ಲಮ್ಮ, ಮತ್ತು ನಿನ್ನ ಮಾತಿ ನಾನು ಯಾವತ್ತೂ ಎದುರು ಮಾತಾಡಲ್ಲಮ್ಮ, ನನಗಂತ ಅಪ್ಪ ಬೇಡ ಅಮ್ಮ ಅಂತೇಳಿ ತುಂಬಾ ಕೋಪ ಮಾಡ್ಕೊತಾಳೆ ರಾಣಿ. ಏಕೆಂದರೆ ಈ ರೀತಿ ಹೇಳಿದಾಗ ಮಗುಗೆ ಅರ್ಥ ಆಗ್ಬಿಡುತ್ತೆ ಅವಳಿಗೆ, ನಮ್ಮಪ್ಪನೇ ಕಾರಣ ಅಂತ ಅಂದಾಗ ಇನ್ನು ಅವ್ರ ಅಪ್ಪನ ಕ್ಷಮಿಸ್ತಾಳೆ ಅವಳು, ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಮತ್ತಾಗ ಅಂದ್ಬಿಟ್ಟು, ಅಮ್ಮ ಎಲ್ಲ ನೀನೇ ನನಗೆ ಅಂತೇಳಿ ಹಗ್ ಮಾಡಿಕೊಂಡು ಹೊಳ್ತಾಳೆ, ಸಖತ್ ಹೇಳ್ತಾಳೆ. ಎಷ್ಟು ಹೊಳ್ತಾಳೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನೀನು ಯಾವತ್ತೂ ಕೇಳಲ್ಲಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನ್ನ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಹೊಳ್ತಾ ಇರ್ತಾಳೆ. ಕಂದ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಧೈರ್ಯ ಹೇಳ್ತಾಳೆ ಕಾವೇರಿ ಕೂಡ. ಸೊ ಇನ್ನೇನು ಅದೆಲ್ಲ ಮುಗ್ದಾದ್ಮೇಲೆ ಇನ್ನು ಒಂದು ಕಡೆ ಇಲ್ಲಿ ಪಾಪ ತುಂಬ ಹೊತ್ಕೊಂಡು ಬಾಲ, ಇವ್ರ ಫ್ಯಾಮಿಲಿ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಈ ಬಾಲ ವರದಾ ಮಾಡ್ರ ಕಥೆಯಿಂದ ಇವರು ಒಂಥರ ಬೀದಿ ಪಾಲಾಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಇನ್ನು ಒಂದು ಕಡೆ ಬಾಲ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಆ ಮಗಳು ಅನ್ನೋದು ಗೊತ್ತಾಗಿರೋ ಸತ್ಯ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಅಳ್ತಾ ಇರ್ತಾನೆ. ಗೂಗ್ಲಿ ಇದ್ಕೊಂಡು, ಅಣ್ಣ ಯಾಕಣ್ಣ ನೀನು ಈ ರೀತಿ ಕಣ್ಣೀರು ಆಗ್ತಾ ಇದೀಯ ಅಂದಾಗ, ಗೂಗ್ಲಿ ಇನ್ನೇನೋ ಮಾಡಲಿ ನಾನು, ಈ ಥರ ಕೆಟ್ಟ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಗೊತ್ತಾದಾಗ ಇನ್ನೇನೋ ಮಾಡಲಿ ನಾನು, ಈ ವರ್ಧನ್ ಬಲೆಗೆ ಬಿದ್ದುಬಿಟ್ಟು 10 ವರ್ಷದಿಂದ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಲ್ಲೋ, ನನಗೆ ಯಾರಿಲ್ಲ ಅಂತ ನಾನು ಅಂದ್ಕೊತಾ ಇದ್ದೆ, ಆದರೆ ನನಗೊಬ್ಬ ಮಗಳಿದಳು ಕಣೋ, ನನ್ನ ಮಗಳು ಕಣೋ, ನನ್ನ ಕಾವೇರಿ ಮಗಳು, ನನ್ನ ಮಗಳು ಅಲ್ಲ, ನನಗೊಂದು ಕುಟುಂಬನೇ ಇದೆಯಲ್ಲೋ ಗೂಗ್ಲಿ, ಆದರೆ ನನಗಿದೆಲ್ಲ ಅರ್ಥನೇ ಆಗಲಿಲ್ವಲ್ಲೋ ಅಂತೇಳಿ ಹೇಳಿದಾಗ ಗೂಗ್ಲಿ ಧೈರ್ಯ ಹೇಳ್ತಾನೆ, ಅಣ್ಣ ನೀನು ಯೋಚನೆ ಮಾಡಬೇಡ, ಹೋಗು, ಅವಳಿಗೆ ತುಂಬ ಚೆನ್ನಾಗಿ ಬುದ್ಧಿ ಇದೆ, ನೀನೇ ಅಪ್ಪ ಅಂತ ಹೇಳು, ಅವಳು ಒಪ್ಕೊತಾಳೆ ಅಂತಂದರೆ ಹೇಗೋ ಒಪ್ಕೊತಾಳೆ ನನ್ನ ಮಗಳು, ಇಂಥ ಕೆಟ್ಟ ಕೆಲಸ ನಾನು ಮಾಡಿದ್ದೀನಿ ಅಂತಂದರೆ ಅವಳು ನಾನು ಹೇಗೋ ಕ್ಷಮಿಸ್ತಾಳೆ, ಸಾಧ್ಯನೇ ಇಲ್ಲ ಕಣೋ ಗೂಗ್ಲಿ ಅಂದಾಗ, ಇಲ್ಲ ಅವಳು ನೀಟಾಗಿ ಅರ್ಥ ಮಾಡಿಸು, ಅವಳಿಗೆ ಅರ್ಥ ಮಾಡಿಸಿದ್ರೆ ಖಂಡಿತ ಒಪ್ಕೊತಾಳೆ, ಅವಳಿಗೆಲ್ಲ ಮೆಚುರಿಟಿನೂ ಇದೆ ಅಂತೇಳಿ ಗೂಗ್ಲಿ ಹೇಳ್ತಾನೆ. ಹಾಗಾದರೆ ನನ್ನ ಮಗಳು ಒಪ್ಕೋತಾಳ, ಹಾಗಾದರೆ ಹೇಳ್ಬಿಡ್ತೀನಿ ಅಂತೇಳಿ ರೆಡಿ ಆಗ್ತಾನೆ ಬಾಲ. ಆದರೆ ಮತ್ತೆ ಹಂಗೆ ಯೋಚನೆ ಮಾಡಿಬಿಟ್ಟು, ಇಲ್ಲ ಈ ವಿಷಯನ ಅವಳಿಗೆ ಹೇಳಿದ್ರೆ ಅವಳು ಯಾವತ್ತೂ ನನ್ನ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ, ಇಂಥ ಕೆಟ್ಟ ಅಪ್ಪನ ನನ್ನ ಅಪ್ಪ ಅಂತ ಹೇಳ್ಬಿಟ್ಟು ಇದ್ಬಿಡ್ತಾಳೆ. ಆ ಸತ್ಯ ಹೇಳಿರೋ ಮಾತೆ ಸತ್ಯ ಅಂತ ಹೇಳ್ಬಿಟ್ಟು ಅನ್ಕೊತಾನೆ. ಗೂಗ್ಲಿ ಇದ್ಕೊಂಡು, ಇಲ್ಲ ಸತ್ಯ ನಿನ್ನ ಯಾಮಾರ್ಸೋಕ್ಕೋಸ್ಕರ ಈ ರೀತಿ ಹೇಳ್ತಿದ್ದಾನೆ ಅಂದರೆ ಇವ್ರ ಸುದ್ದಿಗೆ ಬರಬಾರ್ದು ಅಂತ, ಸತ್ಯ ಹೇಳಿರೋದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹೋಗಿ ರಾಣಿ ಹತ್ರ ನಡೆದಿರೋ ಸತ್ಯನೆಲ್ಲ ಹೇಳು, ಖಂಡಿತ ಅವಳು ಒಪ್ಕೊತಾಳೆ ನಿನ್ನ ಅಪ್ಪ ಅಂತ ಹೇಳಿ ಹೇಳ್ತಾನೆ. ಹಾಗಂದ ತಕ್ಷಣ ಹಾಗಾದರೆ ನಾನು ಹೇಳಬೇಕು, ನಾನೇ ಹೇಳ್ಬಿಡ್ತೀನಿ ನನ್ನ ಅಪ್ಪ ಅಂತ ಹೇಳ್ಬಿಟ್ಟು ಅಂದಾಗ ಮತ್ತೆ ಹಂಗೆ ಹಿಂದಕ್ಕೆ ಹೋಗೋದು, ಹೇಳ್ಬೇಕಂತ ಅಂದ್ಕೊಳ್ಳೋದು ಮತ್ತೆ ಸುಮ್ಮನಾಗ್ಬಿಡೋದು. ಅಂದರೆ ನಾನು ಒಪ್ಕೊತಾಳ ಅಂತ ಹೇಳ್ಬಿಟ್ಟು, ಆದರೆ ಗೂಗ್ಲಿ ಒಪ್ಕೊತಾಳೇನೋ ಅವಳು ಅಂತೇಳಿ ಮತ್ತೆ ಕೇಳೋದು, ಹೌದು ಅಣ್ಣ ಒಪ್ಕೊತಾಳೆ ಅಂತ ಕೂಡ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆನ ಪಾಪ ಸತ್ಯಣ್ಣ ತುಂಬ ಫೀಲ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕೂತಿರ್ತಾರೆ. ಇನ್ನು ಅಷ್ಟರಲ್ಲೇ ಕಾವೇರಿ ಬರ್ತಾಳೆ. ಅವ್ರ ಅಣ್ಣನ ನೋಡಿ ಅವಳಿಗೆ ಅರ್ಥ ಆಗ್ಬಿಡುತ್ತೆ, ಹತ್ತಿದ ನಮ್ಮ ಅಣ್ಣ ಅಂತೇಳಿ ಮಾತಾಡಿಸ್ದಾಗ, ಹೇಳಮ್ಮ ಕಾವೇರಿ ಬಾ ಅಂತೇಳಿ ನಗಾಡ್ತಾ ಇರ್ತಾನೆ. ಯಾಕಣ್ಣ ಅಳ್ತಾ ಇದೀಯಾ, ಮತ್ತೆ ನಗ್ತಾ ಇದ್ದ ಥರ ಹ್ಯಾಕ್ಟ್ ಮಾಡ್ತಾ ಇದೀಯಾ ಅಂದಾಗ, ಇಲ್ಲಮ್ಮ ಆ ರೀತಿ ಏನಿಲ್ಲ ಕಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಿಲ್ಲ ಅಣ್ಣ ಇವತ್ತೊಂದು ದಿನ ಅಷ್ಟೇ ನಾನಿರೋದು, ನಾಳೆ ನಾನು ಹೋಗಬೇಕಾಗುತ್ತೆ ಅಂತ ಹೇಳಿದಾಗ, ಹೌದಮ್ಮ ಏನು ಮಾಡೋದು, ಹೋಗಲೇಬೇಕಲ್ವಾ ಅಂತೇಳಿ ಹೇಳಿದಾಗ, ನೋಡಮ್ಮ ಕಾವೇರಿ ಯೋಚನೆ ಮಾಡಬೇಡ,
ನಿನ್ನ ನಾನು ನಿರಪರಾಧಿ ಅಂಥೇಳಿ ಈಚೆ ಕರ್ಕೊಂಡು ಬಂದೇ ಬರ್ತೀನಿ, ಯೋಚನೆನೇ ಮಾಡಬೇಡ ನೀನು. ಈ ಗೂಡೆ ನಿಂದು, ಆ ಗೂಡಲ್ಲ ನಿಂದು. ಇಲ್ಲಿಗೆ ಬಂದು ಮತ್ತೆ ಈ ಅಣ್ಣನ ಜೊತೆನೇ ಸೇರ್ಕೊತೀಯ ನೀನು ಅಂದಾಗ, ಅಣ್ಣ ಅದೆಲ್ಲ ಆಗುತ್ತಾ ಅಣ್ಣ ಅಂತೇಳಿ ಕಾವೇರಿ ಕೇಳ್ತಾಳೆ. ಹೌದು, ಯಾಕಾಗಲ್ಲ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನೋಡು, ಏನೇ ಕಷ್ಟ ಆಗಲಿ, ಏನೇ ಬರಲಿ ಕಷ್ಟ ನನಗೆ, ಆದರೆ ನಿನ್ನ ಮಾತ್ರ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಈಚೆ ಕರ್ಕೊಂಡು ಬಂದೇ ಬರ್ತೀನಿ. ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ ಕಾವೇರಿ. ನೀನು ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿ ಧೈರ್ಯವಾಗಿ ಇದ್ಬಿಡು ಅಂತೇಳಿ ಸಖತ್ ಧೈರ್ಯನ ಹೇಳ್ತಾನೆ. ಆದರೂ ಕೂಡ ಈ ಕಡೆ ತಿರ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಅಣ್ಣ ಯಾಕಣ್ಣ ಮತ್ತೆ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ನೋಡು ಕಾವೇರಿ, ನನ್ನ ಆಸೆ ಏನಿತ್ತು ಗೊತ್ತೇನಮ್ಮ, ಒಳ್ಳೆ ಮನೆಗೆ ನಿನ್ನ ಕೊಡಬೇಕು, ಮತ್ತು 2 ಮಕ್ಕಳಾಗಬೇಕು, ನಿನ್ನ ಬಂಗಾರದಂಗೆ ನನಗಿಂತ ಜಾಸ್ತಿ ಪ್ರೀತಿ ಮಾಡೋ ಗಂಡ ಸಿಗಬೇಕು, ಅದನ್ನು ನೋಡಿ ನಾನು ಹೊಟ್ಟೆ ಹುರ್ಕೋಬೇಕು, ನಿನ್ನ 2 ಮಕ್ಕಳನ್ನ ಎತ್ಕೊಂಡು ಬಂದು ನನ್ನ ಹೆಗಲ ಮೇಲೆ ಹಾಕ್ಕೊಂಡು ಅವ್ರು ಏನು ಕೇಳ್ತಾರೆ ಅದನ್ನ ಕೊಡಿಸ್ಬೇಕು, ಮತ್ತು ನಿನ್ನ ಕರ್ಕೊಂಡು ಬಂದು ಮಾಮ ಮಾಮ ಅಂಥೇಳಿ ನನ್ನ ಹಿಂದೆನೇ ಸುತ್ತಬೇಕು. ಈ ರೀತಿಯೆಲ್ಲ ಆಸೆ ಇತ್ತು ಕಂದ ನನಗೆ. ಏನು ಮಾಡೋದು ಇವತ್ತು ಇದೆಲ್ಲ ಆಗೋಯ್ತು ಅಂದಾಗ, ಅಣ್ಣ ಇದಕ್ಕೆಲ್ಲ ನಾನೇ ಕಾರಣ ಅಲ್ವೇನಣ್ಣ? ನಾನು ಕರೆಕ್ಟಾಗಿದ್ದಿದ್ರೆ ಅವ್ನ ನಂಬಿಕೆ, ಅವನು ಬಂದು ನನ್ನ ಪ್ರೀತಿ ಮಾಡಿ ಬಾ ಹೋಗೋಣ ಅಂಥೇಳಿ ಕರೆದ ತಕ್ಷಣವೇ ನಾನು ಹೋಗಿಲ್ಲ ಅಂತಂದಿದ್ರೆ ಇವತ್ತು ನನಗೆ ಈ ಥರ ಪರಿಸ್ಥಿತಿ ಬತ್ತಿಲ್ಲಣ್ಣ. ಅವ್ನ ಬಾಲ ಇಷ್ಟೊಂದು ಕೆಟ್ಟನಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ಅವ್ನು ಕೆಟ್ಟ ಬುದ್ಧಿ ಹೋದ್ಮೇಲೆ ಗೊತ್ತಾಗಿದ್ದು ಅಂತ ಅವಳು ಕಾವೇರಿ ತುಂಬಾ ನೊಂದ್ಕೊತಾಳೆ. ನೋಡು ಕಾವೇರಿ, ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನೋಡು, ನಿನ್ನ ಈಚೆ ಕರ್ಕೊಂಡು ಬಂದೇ ಬರ್ತೀನಿ. ನೋಡು, ಯಾವುದೇ ತಪ್ಪು ಮಾಡಿಲ್ಲ, ನನ್ನ ತಂಗಿ ನಿರಪರಾಧಿ ಅಂತ ಹೇಳ್ಬಿಟ್ಟು TV ಚಾನಲ್ಲು, TVಲೂ ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಪ್ರಚಾರ ಆಗಬೇಕು ನೀನು. ಮತ್ತು TV ಚಾನಲಲ್ಲೆಲ್ಲ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು, ನಿನ್ಗೆ ಯಾಕಮ್ಮ ಇಷ್ಟೊಂದು ತೊಂದರೆ ಕೊಟ್ಟರು, ನೀನು ಬಾಲನ ಬಗ್ಗೆ ಏನು ಹೇಳ್ತೀಯ, ವರ್ಧನ್ ಬಗ್ಗೆ ಏನು ಹೇಳ್ತೀಯ, ವರ್ಧನ್ ಬಗ್ಗೆ ಏನು ಅನಿಸುತ್ತೆ ಅಂತ ಅವರೆಲ್ಲ ಕೇಳಬೇಕು. ಆ ರೀತಿ ಒಂದಿನ ಟೈಮ್ ಬಂದೇ ಬರುತ್ತೆ, ನೀನು ಯೋಚನೆ ಮಾಡಬೇಡಕ್ಕಂದ ಅಂಥೇಳಿ ಪಾಪ ತೊಡೆ ಮೇಲೆ ಮನಸ್ಕೊಂಡು ಸಮಾಧಾನ ಮಾಡ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಸೊ ಇವತ್ತೊಂದೇ ದಿನ ಅಷ್ಟೇ ಕಾವೇರಿ ಮನೇಲಿ ಇರೋದು, ನಾಳೆ ಜೈಲಿಗೆ ಹೊರಡ್ಬೇಕು ಮತ್ತೆ. ಸೊ ಇನ್ನು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ನಗಾಡ್ಕೊಂಡು. ಈ ಟೈಮಲ್ಲಿ ಪಾಪ ಇಲ್ಲಿ ಬಾಲ ಮತ್ತು ಗೂಗ್ಲಿ ಬಂದು ಅವ್ರ ಸಂತೋಷನ ನೋಡ್ತಾ ಇರ್ತಾರೆ. ಸೊ ಅದನ್ನೇನಾದರೂ ಕಾವೇರಿ ಮತ್ತು ಸತ್ಯಣ್ಣೇನಾದ್ರು ನೋಡ್ತಾರ, ಏನಾಗುತ್ತೆ ಏನು ಕತೆ ಅಂತೇಳಿ ನಾಳೆವರೆಗೂ ನಾವು ವೆಯ್ಟ್ ಮಾಡಬೇಕು. ಕಾವೇರಿನ ಬಿಡಿಸ್ಕೊಂಡು ಬಂದೇ ಬರ್ತಾನೆ ಬಾಲ ಅನ್ನೋದು ಗೊತ್ತು ಎಲ್ಲರಿಗೂ ಕೂಡ. ಸೊ ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.